ಪುಲ್ವಾಮಾ ದಾಳಿಯ ನಂತರ ದೇಶದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾದವು. ನಮ್ಮ ವಾಯುಪಡೆ ಪಾಕಿಸ್ತಾನದ 300 ಉಗ್ರರನ್ನು ಚಿಂದಿ ಉಡಾಯಿಸಿಬಿಡ್ತು. ಇದಕ್ಕೆ ಹೆದರಿದ ಪಾಕಿಗಳು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡೋಕೆ ಯುದ್ಧ ವಿಮಾನಗಳನ್ನು ಬಿಟ್ಟರು. ಅದನ್ನು ಕೂಡ ನಮ್ಮ ವೀರ ಯೋಧರು ಉಡೀಸ್ ಮಾಡಿದರು. ಆದರೆ ಈ ವಿಮಾನಗಳ ಯುದ್ಧದ ಗದ್ದಲದಲ್ಲಿ ಕೆಲವು ತಾಂತ್ರಿಕ ದೋಷಗಳು ಉಂಟಾದ ಪರಿಣಾಮ ನಮ್ಮ ವೀರ ಯೋಧರೊಬ್ಬರು ಪಾಕಿಸ್ತಾನದಲ್ಲಿ ಪ್ಯಾರಾಚೂಟ್ ಮೂಲಕ ಕಾಲಿಟ್ಟು ಬಿಟ್ಟರು. ತಾನು ಇಳಿದಿದ್ದು ಎಲ್ಲಿ ಅನ್ನೋ ಅನುಮಾನ ಮೂಡಿತ್ತು ನಮ್ಮ ವಿಂಗ್ ಕಮಾಂಡರ್ ವೀರ ಯೋಧ ಅಭಿನಂದನ್ ವರ್ತಮಾನ್ ಅವರಿಗೆ. ನೀರಿನ ಪ್ರದೇಶವೊಂದರಲ್ಲಿ ಬಿದ್ದ ನಮ್ಮ ಕೆಚ್ಚದೆಯ ಸೈನಿಕ ಮೊದಲು ಮಾಡಿದ ಕೆಲಸ ಏನು ಅಂತ ಕೇಳಿದರೆ ಎಂಥವರಿಗೂ ಮೈ ಜುಮ್ಮೆನಿಸಿಬಿಡುತ್ತೆ. ದೇಶಭಕ್ತಿ ಉಕ್ಕಿ ಹರಿಯೋ ಹಾಗೆ ಮಾಡಿಸಿಬಿಡುತ್ತೆ ಅವರ ಆ ಕೆಲಸ. ನೀರಿನಲ್ಲಿ ಬಿದ್ದ ಕಮಾಂಡರ್ ಅಭಿನಂದನ್ ಮೊದಲು ತಮ್ಮ ಬಳಿ ಇದ್ದ ಕೆಲವು ದೇಶದ ಬಗ್ಗೆ ಮಾಹಿತಿ ಇರುವ ಕಾಗದ ಪತ್ರಗಳನ್ನು ಪಾಕಿಸ್ತಾನದವರ ಕೈಗೆ ಸಿಗಬಾರದು ಎಂಬ ಉದ್ದೇಶದಿಂದ ನುಂಗಿಬಿಟ್ರು. ಗೊತ್ತಿತ್ತು ಆ ವೀರ ಯೋಧ ಕಮಾಂಡರ್ಗೆ ನಾನು ಬಂದು ಇಳಿದಿರೋದು ಪಾಕಿಸ್ತಾನದಲ್ಲಿ ಅನ್ನೋದು. ನಂತರ ಪಾಕಿಸ್ತಾನ ನಮ್ಮ ವೀರ ಯೋಧನ ಜೊತೆ ನಡೆದುಕೊಂಡ ವಿಡಿಯೋ ದೇಶ ಪ್ರೇಮಿಗಳ ರಕ್ತ ಕುದಿಯುವಂತೆ ಮಾಡಿತ್ತು. ಪಾಪಿಗಳು ನಮ್ಮ ವೀರ ಯೋಧನ ಜೊತೆ ಸರಿಯಾಗಿ ನಡೆದುಕೊಂಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ನಮ್ಮ ಕಮಾಂಡರ್ ಅವರನ್ನು ಬೇಗ ಬಿಡುಗಡೆ ಮಾಡುವಂತೆ ಪಾಕಿಸ್ತಾನಕ್ಕೆ ತಾಕೀತು ಮಾಡಿತ್ತು. ಅತ್ತ ಪ್ರಪಂಚದ ದೊಡ್ಡಣ್ಣ ಎಂದೇ ಕರೆಸಿಕೊಳ್ಳುವ ಅಮೆರಿಕ ಕೂಡ ಹೇಳಿ ಪಾಕಿಸ್ತಾನಕ್ಕೆ ಅಭಿನಂದನ್ ಬಿಡುಗಡೆ ಮಾಡುವಂತೆ ಸೂಚನೆ ನೀಡಿತ್ತು. ಎಲ್ಲ ರಾಷ್ಟ್ರಗಳ ಒತ್ತಡಕ್ಕೆ ಮಣಿದ ಪಾಕಿಸ್ತಾನ ಇಂದು ಸಂಜೆಯೊಳಗೆ ಕಮಾಂಡರ್ ಅಭಿನಂದನ್ ಅವರನ್ನು ಬಿಡುಗಡೆ ಮಾಡೋದಾಗಿ ಒಪ್ಪಿಕೊಂಡಿತ್ತು. हिंदुस्तान का पायलट हमने पकड़ा हुआ है. हम एज ए पीस जेस्चर हम उसको कल रिहा करने लगे हैं हिंदुस्तान को वापस. ಪ್ರಾಣದ ಹಂಗು ತೊರೆದು ದೇಶಕ್ಕಾಗಿ ಮಡಿಯೋಕ್ಕೂ ರೆಡಿಯಾಗಿರೋ ಕಮಾಂಡರ್ ದೇಶ ಪ್ರೇಮಕ್ಕೆ ದೇಶವೇ ತಲೆಬಾಗಿ ನಿಂತಿದೆ. ಎಲ್ಲೆಲ್ಲೂ ಕಮಾಂಡರ್ ಆಗಮನಕ್ಕೆ ಕ್ಷಣಗಣನೆ ನಡೆದಿತ್ತು. ಅಂತೂ ಇಂತೂ ಸ್ವದೇಶಕ್ಕೆ ಕಾಲಿರಿಸಿಯೇ ಬಿಟ್ಟರು ನಮ್ಮ ವೀರ ಯೋಧ ಅಭಿನಂದನ್ ವರ್ತಮಾನ್. ನಾಡಿಗೆ ನಾಡೆ ಸೆಲ್ಯೂಟ್ ಹೊಡೆದಿತ್ತು ವೀರ ಯೋಧನ ಕೆಚ್ಚೆದೆಗೆ. ಇದೇ ಸೈನಿಕರ ದೇಶ ಪ್ರೇಮ. ಸಾವಿನ ಅಂಚಿನಲ್ಲಿದ್ದರೂ ದೇಶವನ್ನು, ದೇಶದ ಮಾಹಿತಿಯನ್ನು ಬಿಟ್ಟು ಕೊಡದೆ ಎದೆಯುಬ್ಬಿಸಿ ನಿಂತ ಕಮಾಂಡರ್ ಅಭಿನಂದನ್ ನಿಮಗೆ ನಮ್ಮದೊಂದು ನಮನ. ಅಭಿನಂದನೆಗಳು ಕಮಾಂಡರ್ ಅಭಿನಂದನ್. ಬಿಗ್ ಸೆಲ್ಯೂಟ್ ಸರ್ ನಮ್ಮೆಲ್ಲರ ವತಿಯಿಂದ. ಜೈ ಜವಾನ್, ಜೈ ಹಿಂದ್.